ನಾನು ಈ ಗ್ರೇವಿಯನ್ನು ಹೋಟೆಲಲ್ಲಿ ಒಂದು ಸಲ ತಿಂದಿದ್ದೆ, ನನಗೆ ತುಂಬ ಇಷ್ಟ ಆಗಿತ್ತು. ಹಾಗೆ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿದೆ, ಮನೆಯಲ್ಲಿ ಕೂಡ ಸರಿಯಾಗಿ ಬಂದಿತ್ತು. ಹಾಗಾಗಿ ವಾಪಸ್ ಈಗ ನಿಮಗೆ ತೋರಿಸ್ತಾ ಇದ್ದೀನಿ. ಬೆರಳು ನಕ್ಕಿ ತಿನ್ನೋದಂತೂ ಗ್ಯಾರಂಟಿ ಈ ಗ್ರೇವಿಯನ್ನು ಮಾಡಿದರೆ. ನಿಮಗಾಗಿ ಇವತ್ತು ನಾನು ಹೈದರಾಬಾದಿ ಚಿಕನ್ ಮಸಾಲ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು, ಬಾಯಲ್ಲಿ ಕೂಡ ನೀರು ಬರ್ತಾ ಉಂಟು. ಬೇಗ ಬೇಗ ಊಟ ಮಾಡುವ ಅಂತ ಅನಿಸ್ತಿದೆ. ಇದನ್ನು ಹೇಗೆ ಮಾಡುವುದಂತ ನೋಡುವ ಬನ್ನಿ. 1 ಕಟ್ಟು ಆಗುವಷ್ಟು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ, ಹಾಗೂ ಸ್ವಲ್ಪ ಪುದೀನ, 10 ಹೆಸರು ಬೆಳ್ಳುಳ್ಳಿ, 3 ಹಸಿರು ಮೆಣಸು, 2 ಪೀಸ್ ಶುಂಠಿ, ಹಾಗೂ ಇಲ್ಲಿ 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಕರಿಮೆಣಸು, ಚಕ್ಕೆ, 5 ಏಲಕ್ಕಿ ಇದಕ್ಕೇನೆ ಹಾಕೊಂಡಿದ್ದೀನಿ. ಇವೆಲ್ಲವನ್ನು ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕ್ಯಾಶುವನ್ನು 5 ನಿಮಿಷ ಆಗುವಷ್ಟು ನೀರಲ್ಲಿ ನೆನೆಸಿ ಇದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಿದ್ದೀನಿ. 4 ಲವಂಗ ಹಾಕ್ಕೊಳ್ತಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ರುಬ್ಬಬೇಕು. ಇವಾಗ ಬಾಣಲೆ ಬಿಸಿಯಾಗಿದೆ, ತುಪ್ಪ ಹಾಕ್ಕೊಳ್ತಿದ್ದೀನಿ. ಹಾಗೂ ಒಂದು ದೊಡ್ಡ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಬ್ರೌನ್ ಆದರೆ ಸಾಕು, ಅಲ್ಲಿ 1 ನಿಮಿಷ ಹುರ್ಕೊಳ್ಬೇಕು. ಈಗ 1 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಇದು ಸ್ವಲ್ಪ ಹಸಿ ವಾಸನೆ ಹೋಗೋಕ್ಕಂತ ಹುರಿಕೊಳ್ಬೇಕು. ಅರ್ಧ ಕೆಜಿ ಆಗುವಷ್ಟು ಚಿಕನ್ ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಅರಶಿನ ಹಾಕ್ಕೊಂಡು ಮಿಕ್ಸ್ ಮಾಡುವ. ಚಿಕನ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ 1 ಕಪ್ ಆಗುವಷ್ಟು ಮೊಸರು ಹಾಕ್ಕೊಳ್ತಿದ್ದೀನಿ. ಮೊಸರು ಹಾಕೊಂಡ್ಮೇಲೆ ಈಗ 1 ನಿಮಿಷ ಆಗುವಷ್ಟು ಚಿಕನನ್ನು ಮಿಕ್ಸ್ ಮಾಡ್ತಾ ಇರಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ. ಲಿಡ್ ಕ್ಲೋಸ್ ಮಾಡಿ 10 ನಿಮಿಷ ಹಾಕಿಕೊಳ್ಬೇಕು. 10 ನಿಮಿಷ ಆಗಿದೆ. ರುಬ್ಕೊಂಡು ಇಟ್ಟಿದ್ದ ಮಸಾಲ ಹಾಕ್ಕೊಳ್ತಿದ್ದೀನಿ. ಈಗ ಮಸಾಲದೊಂದಿಗೆ ಚಿಕನ್ ವಾಪಸ್ ಬೇಯಬೇಕು. ಹಾಗಾಗಿ ವಾಪಸ್ ನಾವು 5 ನಿಮಿಷ ಆಗುವಷ್ಟು ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಬೇಕಾಗ್ತದೆ. ಈಗ 5 ನಿಮಿಷ ಆಗಿದೆ. ನಮ್ಮ ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ. ಮಸಾಲದೊಂದಿಗೆ ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟಲ್ಲ, ನೋಡಿ ಅಲ್ಲಿ ನೀರು ಬರ್ತದೆ. ಇವಾಗ ಕೊನೆಯಲ್ಲಿ 1 ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡ್ರು, 1 ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಗೂ ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಳ್ತಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಈ ಗ್ರೇವಿಯನ್ನು ಒಂದು ಸಲ ಮನೆಯಲ್ಲಿ ಮಾಡಿದರೆ ಬೆರಳು ನಕ್ಕಿ ತಿನ್ನೋದಂತೂ ಗ್ಯಾರಂಟಿ. ಇಷ್ಟು ಸೂಪರ್ ಆಗಿರ್ತದೆ. ಒಂದು ಸಲ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಇದನ್ನು ಬೇಕಾದರೆ. ಈ ನನ್ನ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ನನ್ನ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿ. ಮುಂದಿನ ಹೊಸ ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿ ತನಕ ಬಾಯ್.